ಸರ್ವರಿಗೂ ನಮಸ್ಕಾರ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಶ್ರೀಮಾತಾ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ಮಾಡ್ಕೊಳ್ಳಿ. ವಿಶೇಷವಾಗಿರ್ತಕ್ಕಂಥ ಒಂದು ಸುದ್ದಿಯನ್ನು, ವಿಶೇಷವಾದ ಪರಿಹಾರವನ್ನು ನಿಮಗೆ ಕೊಡ್ತಾ ಇರ್ತೀನಿ. ನಿಮ್ಮ ನಾಗರಾಜ ಶರ್ಮ ಗುರುಜಿ. ಸಾಡೆ ಸಾತಿ 7.5 ವರ್ಷ ಶನಿ ಅಂದರೆ ಏನು? ಮೊದಲಿಗೆ ಕೆಲವರು ಹೇಳ್ತಾರೆ ಸಾಡೆ ಸಾತಿ ಅಂತ ಬಡ್ಕೊಳ್ತಾರೆ ಪಾಪ. ಏನು ಸಾಡೆ ಸಾತಿ ಅಂದರೆ ಏನಾಗಾದರೆ? ಸಾಡೆ ಸಾತಿ ಅಂದರೆ ಯಾರ ಜನ್ಮ ಕಾಲದಲ್ಲಿ, ಉದಾಹರಣೆಗೆ ಈಗ ಕುಂಭರಾಶಿಯವರು ಅಂತ ಇಟ್ಕೊಳ್ಳಿ. ಕುಂಭರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇದೆ. ಈಗ ರಾಶಿಗೆ ಹಿಂದಿನ 2 ರಾಶಿಯಲ್ಲಿ ಶನಿ ಭಗವಂತ ಇದ್ದಾಗ, ಜನ್ಮದಲ್ಲಿದ್ದಾಗ, ಜನ್ಮದಿಂದ ಮುಂದಿನ ಮನೆಯಲ್ಲಿರ್ತಕ್ಕಂಥ ಸಮಯದಲ್ಲಿ ಸಾಡೆ ಸಾತಿ ಒಟ್ಟು 7.5 ವರ್ಷವನ್ನು ಹೇಳ್ತಾರೆ. ಶನಿ ಸಂಚಾರ ಆಗ್ತಕ್ಕಂಥದ್ದು ಒಂದು ರಾಶಿಯಲ್ಲಿ 2.5 ವರ್ಷ. ಅದರಲ್ಲಿ ಕುಂಭರಾಶಿಗೆ ಸಾಡೆ ಸಾತಿ ಈಗ ನಡೀತಾ ಇರತಕ್ಕಂಥದ್ದು, ಬಿಟ್ಟು ಹೋಗ್ತಕ್ಕಂಥ ಶನಿ ಅಂತ ಹೇಳ್ತಕ್ಕಂಥದ್ದು. ಸಾಡೆ ಸಾತಿಯಲ್ಲಿ ಎಲ್ಲ ಏನೇನಾಗುತ್ತೆ ಅಂತ ಹೇಳ್ತಕ್ಕಂಥ ವಿಷಯವನ್ನು ನೋಡ್ಕೊಂಡು ಹೋದರೆ, ಯಾರಿಗೆ ಮೊದಲನೇ ಶನಿ ಇದೆಯೋ ಅವರು ಯಾವ ನಕ್ಷತ್ರದಲ್ಲಿ ಜನನಾಗಿದೆ ಅಂತ ಹೇಳ್ತಕ್ಕಂಥದ್ದು ವಿಶೇಷ ಆಗುತ್ತೆ. ಸುಮ್ಮನೆ ಸಾಡೆ ಸಾತ್ಕೊಳ್ಳಿ ಎಲ್ಲರಿಗೂ ತೊಂದರೆ ಆಗಲ್ಲ. ಎಷ್ಟೋ ಜನ ಹೇಳ್ತಾರೆ ನಮಗೆ ಸಾಡೆ ಸಾತಿಯಲ್ಲಿ ಮನೆ ಕಟ್ಕೊಂಡಿದ್ದೀವಿ, ನಮ್ಮ ಸಾಡೆ ಸಾತಿಯಲ್ಲಿ ಒಳ್ಳೆಯದಾಗಿದೆ ಅಂತ. ಅದಕ್ಕೂ ಸಾಡೆ ಸಾತಿ ಅಂತ ಹೇಳ್ತಕ್ಕಂಥದ್ದು ತೊಂದರೆ ಅಂತಲ್ಲ. ಅಲ್ಲಿ ಜಾತಕ ಪರಿಶೀಲನೆ ಯಾವ ರೀತಿ ಮಾಡ್ತಾರೆ ಅಂತೇಳಿ ಡಿಪೆಂಡ್ ಆಗುತ್ತೆ. ಆ ಜಾತಕವನ್ನು ನೋಡಿಕೊಂಡು ಅದರ ಮೇಲೆ ನಾವು ಡಿಪೆಂಡ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಜಾತಕವನ್ನು ನೋಡಿಕೊಂಡು, ಜಾತಕದಲ್ಲಿ ಯಾವ ರೀತಿ ಇದೆ, ಯಾವ್ಯಾವ ಗ್ರಹಗಳು ಎಲ್ಲಿದ್ದಾರೆ, ಉಚ್ಚ ಸ್ಥಾನದಲ್ಲಿ ಯಾರಿದ್ದಾರೆ, ಯಾವ ಸ್ಥಾನದಲ್ಲಿದ್ದಾರೆ, ಧನ ಸ್ಥಾನದಲ್ಲಿ ಯಾರಿದ್ದಾರೆ, ಭಾಗ್ಯಸ್ಥಾನದಲ್ಲಿ ಯಾರಿದ್ದಾರೆ ಎಲ್ಲ ನೋಡ್ಕೊಂಡು ಹೋಗ್ಬೇಕಾಗತ್ತೆ ರೀ. ಸುಮ್ಮನೆ ನಾವು ಹೋದ್ವಿ ಅದು ಸಾಡೆ ಸಾತಿ ಬಂತು ನಮಗೆ ತೊಂದರೆ ಆಗ್ತದೆ ಅಂತ ಹೇಳೋದಲ್ಲ. ಸಾಡೆ ಸಾತಿ ಬಂದ ಕೂಡಲೇ ಅದೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳ್ತಕ್ಕಂಥ ಕಲ್ಪನೆಗಳು. ತೊಂದರೆಗಳಾಗತ್ತೆ, ಸತ್ಯವಾಗಲೂ ಆಗುತ್ತೆ. ವಿಕ್ರಮಾದಿತ್ಯನಿಗೆ ಬಿಡಲಿಲ್ಲ, ಮಹಾರಾಜನಿಗೆ ಬಿಡಲಿಲ್ಲ, ದಶರಥ ಮಹಾರಾಜನಿಗೆ ಬಿಡಲಿಲ್ಲ, ಶ್ರೀರಾಮಚಂದ್ರನಿಗೆ ಬಿಡಲಿಲ್ಲ. ಹಾಗೆ ಅದಕ್ಕೋಸ್ಕರ ನಾವು ಎಲ್ಲದನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ. ಆಗೋದಿಲ್ಲ ಅಂತಲ್ಲ, ನನಗೆ ಸಾಡೆ ಸಾತಿ ಅಂತ ಮನೇಲಿ ಕೂತ್ಕೊಳ್ಳೋದು ತಪ್ಪು. ನೀವು ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಾ? ನೀವು ಆಗೋದಿಲ್ಲ ಏನೋ ಮನೇಲಿ ಕೂತ್ಕೊಳ್ಳೋದಲ್ಲ. ಸಾಡೆ ಸಾತಿಯಲ್ಲಿ ಪರಿಹಾರ ಏನು ಮಾಡಬೇಕು ಅಂತ ಹುಡ್ಕೋಬೇಕು. ಅದನ್ನು ನೋಡ್ಕೊಂಡು ನಂತರದಲ್ಲಿ ಮುಂದೋದ್ರೆ ಒಳ್ಳೇದಾಗತ್ತಪ್ಪ. ಸಾಡೆ ಸಾತಿ ಇದೆ, ನಂಗೆ ಬೇಡ, ನನಗೆ ಆಗಲ್ಲ ಅಂತ ಕೈ ಕಟ್ಕೊಂಡು ಮನೆ ಕೂತ್ಕೊಂಡ್ರೆ ಏನೋ ಆಗತ್ತಾ? ಏನೂ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಸಾಡೆ ಸಾತಿ ಬಂದಾಗ ಏನು ಮಾಡಬೇಕು? ಯಾರಿಗೆ ಸಾಡೆ ಸಾತಿ ನಡೀತಾ ಇದೆಯೋ, ಈಗ ನಡೀತಾ ಇರ್ತಕ್ಕಂಥದ್ದು ಕುಂಭರಾಶಿಯವರಿಗೆ, ಮೀನರಾಶಿಯವರಿಗೆ, ಮೇಷರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇದೆ. ಈ 3 ಜನಕ್ಕೆ ಸಾಡೆ ಸಾತಿ ಇದೆ. ಹಾಗೆ ಕುಂಭರಾಶಿಯವರು ಯಾರು ಚೆನ್ನಾಗಿಲ್ವೇ? ಇವಾಗ ಇದ್ದಾರೆ. ಮೀನರಾಶಿಯವರು ಚೆನ್ನಾಗಿಲ್ವೇ? ಚೆನ್ನಾಗಿದ್ದಾರೆ. ಅಥವಾ ಮೇಷರಾಶಿಯವರು ಚೆನ್ನಾಗಿಲ್ವೇ? ಇದ್ದಾರೆ. ಆದರೆ ಎಷ್ಟೋ ಜನಕ್ಕೆ ತೊಂದರೆಗಳು ಆಗ್ತಾ ಇದೆ. ನಿಮಗೆ ಯಾವ ಸಾಡೆ ಸಾತಿ ಬರ್ತಾ ಇದೆ? 1ನೇ ಸಾಡೆ ಸಾತಿಯೋ, 2ನೇ ಸಾಡೆ ಸಾತಿಯೋ? ಈ ಸಾಡೆ ಸಾತಿಯಲ್ಲಿ ನಮ್ಮ ಇದಿರ್ತಕ್ಕಂಥ ಒಂದು ಜನ್ಮ ಕಾಲದಲ್ಲಿ ಯಾವ್ಯಾವ ಗ್ರಹಗಳು ಎಲ್ಲಿದ್ದಾರೆ, ಅವು ಏನು ಮಾಡ್ತಾ ಇದ್ದಾವೆ, ಅವು ಯಾವ ದೃಷ್ಟಿ ಇದೆ ಎಲ್ಲ ನೋಡ್ಕೋಬೇಕು. ಜ್ಯೋತಿಷಾಸ್ತ್ರ ಅಂತೇಳಿ ಅದನ್ನು ಸುಮ್ಮನೆ ಇಲ್ಲ, ಅದನ್ನು ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿ ಏನೋ ಒಂದು ಒಳ್ಳೆಯದಾಗತ್ತೆ. ನಾವು ಯಾವತ್ತೂ ಮೆಜೆಸ್ಟಿಕ್ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ ರೀ. ಮೆಜೆಸ್ಟಿಕ್ ಹೋಗಬೇಕಾದ್ರೆ ಅದಕ್ಕೆ ಮಾರ್ಗ ಇದೆ. ನಾವು ಮಲ್ಲೇಶ್ವರದಿಂದ ಹೋಗ್ಬೋದು, ಹೆಬ್ಬಾಳದಿಂದ ಹೋಗ್ಬೋದು, ಮಾರತಲ್ಲಿಂದ ಹೋಗ್ಬೋದು, ಕೇರ್ಪುರಂ ಹೋಗ್ಬೋದು. ಆದರೆ ಹೋಗ್ತಕ್ಕಂಥ ದಾರಿ ಯಾವುದು, ಎಲ್ಲಿ ಸುಗಮವಾಗಿ ಹೋಗ್ಬೋದು, ಏನು ಪರಿಹಾರ ಇದೆ, ಏನು ಮಾಡ್ಕೊಂಡು ಹೋದರೆ ಒಳ್ಳೇದಾಗತ್ತೆ ಅಂತ ನೋಡ್ಕೊಂಡು ಹೋಗಬೇಕು. ಅದನ್ನು ನೋಡೋದು ಬಿಟ್ಬಿಟ್ಟು ನಂಗೆ ಸಾಡೆ ಸಾತಿ ಇದೆ ಮನೇಲೆ ಕೂತ್ಕೊಂಡ್ರೆ ಆಗ್ತದೆಯಾ? ಯಾರ್ಯಾರು ಸಾಡೆ ಸಾತಿ ಇದ್ದೀರೋ ಯಾರು ಯೋಚನೆ ಮಾಡಬೇಡಿ, ಒಳ್ಳೇದಾಗತ್ತೆ. ಎಲ್ಲದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಶನಿ ಸಂಬಂಧವಾಗಿರ್ತಕ್ಕಂಥ ಪೂಜೆಗಳು ಮಾಡ್ಕೊಂಡು ಹೋಗಿ, ಶನಿ ಸಂಬಂಧವಾಗಿ ದೇವಸ್ಥಾನಗಳಿಗೆ ಸುತ್ತಿ, ಯಾರು ಶನಿ ಸಂಬಂಧವಾಗಿದ್ದ ಆರಾಧನೆ ಮಾಡ್ತಾರೋ ಅವ್ರಿಗೆ ಯಾವುದೂ ತೊಂದರೆ ಬರೋದಿಲ್ಲ. ಯಾಕೆ ನೀವು ಆ ಥರ ಹೇಳ್ತೀರಾ ಅಂತ ಹೇಳ್ತಕ್ಕಂಥದ್ರಿಗೆ ಕೇಳ್ಬೋದು. ಯಾವಾಗಲೂ ಒಂದು ಹೇಳ್ತೀನಿ, ನನಗೆ ಯಾರು ನನಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೋ ನಾನು ಅವ್ರಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ತಾ ಇದ್ದರೆ ಎದುರುಗಡೆ ಇದ್ದಾಗ ಆದರೂ ಅವ್ನು ಒಳ್ಳೇದು ಮಾಡ್ತಾನಲ್ವಾ? ಅದಕ್ಕೋಸ್ಕರವಾಗಿ ಯಾರು ಎದುರುಗಡೆ ಇದ್ದಾರೆ ಆವಾಗ ನಮಸ್ಕಾರ ಮಾಡಬೇಕು. ಎದುರುಗಡೆ ಎಲ್ಲಿರ್ತಾರೆ? ದೇವರು ಮನೆಯಲ್ಲಿ ಬಂದು ಕೂತ್ಕೊತಾನೆ ನಿಮ್ಮ ಮನೆಗೆ. ಅದಕ್ಕೋಸ್ಕರವಾಗಿ ಎಲ್ಲಿ ಒಂದು ಶನಿ ಸಂಬಂಧವಾಗಿದ್ದ ದೇವಸ್ಥಾನ ಇದೆಯೋ ಅಲ್ಲಿ ಹೋಗಿ ಆ ಭಗವಂತನ ಆರಾಧನೆ ಮಾಡಿ ಒಳ್ಳೆಯದಾಗ್ತದೆ. ಆರಾಧನೆ ಮಾಡಿ ಒಳ್ಳೆಯದಾಗತ್ತೆ ಅಂದರೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತಕ್ಕಂಥ ನೋಡಿದ್ರೆ, ಮೊದಲಿಗೆ ಹೋಗ್ತಕ್ಕಂಥದ್ದು ಶನೀಶ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು, ಅರ್ಚನೆಗಳನ್ನು ಮಾಡಿಸ್ತಕ್ಕಂಥದ್ದು, ಅದು ಮೊದಲಿನ ಸುಲಭವಾಗಿರ್ತಕ್ಕಂಥ ಉಪಾಯ. ಇಲ್ಲ ನನಗೆ ಪ್ರತಿದಿನ ಹೋಗ್ಲಿಕ್ಕಾಗೋದಿಲ್ಲ, ನಾನು ಕೆಲಸದಲ್ಲಿ ಇದ್ದೀನಿ, ಉದ್ಯೋಗಕ್ಕೆ ಹೋಗಬೇಕು, ಆಗೋದಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ನೀವು ನಿಮ್ಮ ಹತ್ತದಲ್ಲಿರ್ತಕ್ಕಂಥ ಯಾರಾದರೂ ಪುರೋಹಿತರಿಗೆ ಕೇಳಿಬಿಟ್ಟು ಶನಿ ಶಾಂತಿಯನ್ನು ಮಾಡ್ಕೊಳ್ಳೋದು. ಶನಿ ಶಾಂತಿ ಹೇಗೆ ಮಾಡಬೇಕು ಅಂತ ಹೇಳ್ತಕ್ಕಂಥ ವಿಚಾರ ತೆಗೆದುಕೊಂಡು ಹೋದರೆ, ಶನಿಗೆ ಸಂಬಂಧವಾಗಿರ್ತಕ್ಕಂಥ ಮಂತ್ರದಿಂದ ಓಂ ಶನ್ನೋ ದೇವಿ ರವಿಷ್ಟಯ ಆಪೋ ಭವಂತ ಭೀತಯೇ
ಸಂಯೋರ ವಿಶ್ರವಂತು ನಾಹ ಅಂತ ಹೇಳ್ತಕ್ಕಂಥ ಒಂದು ಮಂತ್ರದಿಂದ ಹೋಮ ಹವನಗಳನ್ನು ಮಾಡ್ತಾರೆ. ಅದನ್ನು ಮಾಡ್ತಕ್ಕಂಥದ್ದು. ಆ ನಂತರದಲ್ಲಿ ಅದಕ್ಕೆ ಒಂದೇ ಮಾಡಲಿಕ್ಕೆ ಬರೋದಿಲ್ಲ. ಯಾವತ್ತು ನವಗ್ರಹ ಸಹಿತವಾಗೇ ಮಾಡಬೇಕು. ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ, ನವಗ್ರಹ ಶಾಂತಿ ಮಾಡಬೇಕಾದ್ರೆ ರಾಹು ಶಾಂತಿ ಮಾಡಬೇಕು ಅಥವಾ ಶನಿ ಶಾಂತಿ ಮಾಡಬೇಕು. ಯಾವುದೇ ಶಾಂತಿ ಮಾಡಬೇಕು ಅಂದರೆ ಒಂದು ಗ್ರಹಕ್ಕೆ ಪೂಜೆ ಮಾಡೋಕ್ಕೆ ಬರೋದಿಲ್ಲ. ಯಾಕೆಂದರೆ ಒಂದು ಮನೆಗೆ ಹೋದಾಗ ನಾವು ಮನೆಯಲ್ಲಿರ್ತಕ್ಕಂಥ ಕುಟುಂಬಸ್ಥರು ಎಲ್ಲರಿಗೂ ಕೂಡ ಏನಾದ್ರು ಒಂದು ಊಟ ಕೊಡ್ತೀವಲ್ವಾ, ಹಾಗೆ ಏನೋ ಒಂದು ಕೊಟ್ಟಾಗ ನಮ್ಗೆ ಒಳ್ಳೇದಾಗತ್ತಲ್ವಾ, ಹಾಗೆ ಕೊಡೋದ್ರಿಂದ ಒಳ್ಳೇದಾಗುತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಕಾರಣಕ್ಕೂ ಕೂಡ ಯಾವುದೋ ಒಂದು ಹತ್ತಿರ ಇರತಕ್ಕಂಥ ಒಂದು ಶನಿ ದೇವಸ್ಥಾನ ಅಂದರೆ ಶನಿ ಪೂಜೆ ಮಾಡ್ತಕ್ಕಂಥದ್ದು, ಹಾಗೆ ಶನಿ ಶಾಂತಿ ಮಾಡ್ತಕ್ಕಂಥದ್ದು. ಶನಿ ಶಾಂತಿ ಮಾಡಿದ ನಂತರದಲ್ಲಿಯೂ ಕೂಡ ಶನಿ ಭಗವಂತನ ಅಥವಾ ಶನಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆಗಿಲ್ಲ ನಂಗೆ ಆಗೋದಿಲ್ಲ ಅಂದರೆ ಹತ್ತಿರದಲ್ಲಿರ್ತಕ್ಕಂಥ ಗಣೇಶ ದೇವಸ್ಥಾನಕ್ಕೆ ಹೋಗ್ಬೋದು, ಈಶ್ವರ ದೇವಸ್ಥಾನಕ್ಕೆ ಹೋಗ್ಬೋದು, ಅಥವಾ ವಿಷ್ಣು ದೇವಸ್ಥಾನಕ್ಕೆ ಹೋಗ್ಬೋದು. ಹೋಗಿ ಒಂದು 10 ನಿಮಿಷ ಕೂತ್ಕೊಂಡು ಓಂ ಶಂ ಶನೇಶ್ಚರಾಯ ನಮಃ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳೋದು. ಎಷ್ಟಾಗುತ್ತೋ ಅಷ್ಟು ಹೇಳ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗಿ, ಒಂದು ಉಪಾಯ. ಎರಡನೇದಾಗಿ ಶನಿ ಶಾಂತಿ ಮಾಡ್ಕೊಳ್ತಕ್ಕಂಥದ್ದು. ಮೂರನೇದಾಗಿ ನಿಮಗೆ ಯಾರು ಕಡು ಬಡವರಾಗಿ ಕಾಣ್ತಾರೋ, ರಸ್ತೆ ಮೇಲೆ ಹೋಗ್ತಕ್ಕಂಥ ಭಿಕ್ಷುಕರೆಲ್ಲವರು ಕೂಡ ಬಡವರು ಅಂತ ಹೇಳೋಕ್ಕಾಗೋದಿಲ್ಲ. ಅಪಾತ್ರಸ್ಯ ದಾನಂ ವಿಷಮ್ ಅಂತ ಹೇಳ್ತಾರೆ, ಅಥವಾ ಅಪಾತ್ರಾಣಾಂ ದಾನಂ ವರ್ಜಮ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಪಾತ್ರಿಗೆ ದಾನ ಮಾಡೋದಲ್ಲ, ಸರಿಯಾದ ವ್ಯಕ್ತಿಗಳಿಗೆ ದಾನವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ಶನಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ವಿಷ್ಣು ಸಂಬಂಧವಾಗಿರ್ತಕ್ಕಂಥ ಆರಾಧನೆ ಮಾಡಿ, ಮನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಹಾಕ್ಕೊಂಡು ಕೇಳಿ,